ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ಒಳ್ಳೆಯ ಸಮಯ, ಒಳ್ಳೆಯ ಸಂದರ್ಭ, ಜೀವನದಲ್ಲಿ ಏನು ಮಾಡಿದರೂ ಕೂಡ ನಿಖರವಾದಂಥ ಫಲಿತಾಂಶ. ಅದೇ ಸಮಯ ಕೆಟ್ಟದಾಗಿದ್ದಾಗ, ಹಾಗೆ ಸಮಯ ನಿಮ್ಮ ಜೊತೆ ಕೈ ಜೋಡಿಸ್ತಾ ಇದ್ದಾಗ ನೀವು ಎಂಥ ಒಂದು ಕೆಲಸ ಮಾಡಿದರೂ ಕೂಡ ನಷ್ಟ, ದಾರಿದ್ರ್ಯ, ಹಾಗೆ ಬಹಳಷ್ಟು ಹೀನಾಮಾನವಾದಂಥ ಸೋಲು. ಸಮಯ ಮತ್ತು ಸಂದರ್ಭ ಎರಡೂ ಕೂಡ ಪರಿಪಕ್ವವಾಗಿರಬೇಕು. ಶ್ರಮದ ಹಿಂದೆ ಗೆಲುವು ನಿಜ, ಆದರೆ ಶ್ರಮದ ಜೊತೆಗೆ ಅದೃಷ್ಟನೂ ಕೂಡ ಬಹಳ ಇಂಪಾರ್ಟೆಂಟ್ ಅನ್ನೋದು ನಾವು ತಿಳ್ಕೊಳ್ಳೇಬೇಕು. ಎಲ್ಲರೂ ಕೂಡ ಏನೋ ಆಗ್ತೀನಂತ ಹೋಗ್ತಾರೆ, ಸ್ವಲ್ಪ ಅದೃಷ್ಟ ಯಾರಿಗೆ ಬಲವಾಗಿರ್ತದೆ ಅವರು ಇನ್ನೊಮ್ಮೆ ಏನೋ ಆಗ್ತಾರೆ. ಅದಕ್ಕೆ ಹೇಳೋದು, ಅದೃಷ್ಟ ನಮ್ಮ ಒಂದು ಪರವಾಗಿದ್ದರೆ ಏನು ಬೇಕಾದರೂ ಸಾಧಿಸ್ಬೋದು ಅಂತ. ಜೊತೆಗೆ ಕೆಟ್ಟ ಸಮಯ ಅನ್ನೋದು ಯಾವಾಗಲೂ ಒಳ್ಳೆಯದಲ್ಲ. ಆ ಸಮಯ ಕಳೆಯುತ್ತೆ, ಅದು ಕೆಟ್ಟ ಸಮಯ. ಸಮಯ ಈಗಿರುತ್ತೆ, ಅದು ಇನ್ನೊಂದು ಕ್ಷಣದಲ್ಲಿ ಕಳೆಯುತ್ತೆ. ಆದರೆ ಆ ಒಂದು ಕೆಟ್ಟ ಗಳಿಗೆ ಸಮಯ ಸನ್ನಿವೇಶ ಕಳೆಯೋ ತನಕ ಸ್ವಾಸ್ಥ್ಯ ಚಿತ್ತನಾಗಿರಬೇಕು, ಮನಸ್ಸು ಸಮಾಧಾನಕರವಾಗಿರಬೇಕು. ಹಾಗೆ ಅದಕ್ಕೋಸ್ಕರ ತಾವು ಪ್ರಯತ್ನಶೀಲತೆ ಅನ್ನೋದು ಇರಬೇಕು. ನೋಡಿ, ಸಮಯ ಕೆಟ್ಟದಾಗಿದ್ದಾಗ ಏನು ಮಾಡಿದ್ರೂ ತಪ್ಪು. ನೀವು ಈ ದಾರಿಗೆ ಹೋಗು ಅಂದರೂ ಅವರು ಬೇರೆ ರೀತಿಯಲ್ಲಿ ಅರ್ಥ ಕಲ್ಪಿಸ್ಕೊಳ್ತಾರೆ. ನಿಮ್ಮ ಸ್ನೇಹಿತರೇ ನಿಮಗೆ ಶತ್ರುಗಳಾಗಿ ಮಾರ್ಪಾಡಾಗ್ತಾರೆ. ನಿಮ್ಮ ನೆಂಟರಿಷ್ಟರೇ ನಿಮ್ಮನ್ನು ಏನೋ ಒಂದು ರೀತಿಯಲ್ಲಿ ತುಚ್ಛವಾಗಿ ನೋಡ್ತಾರೆ. ಅಥವಾ ನಿಮ್ಮ ಮನೆಯವರು ನೀವು ಹೇಳಿದ್ದೊಂದು ಮಾತಿಗೆ ಅನರ್ಥ ಅಪಾರ್ಥಗಳು ಬೇರೆ ರೀತಿಯಲ್ಲಾಗಿ ನಿಮ್ಮನ್ನು ಬೇರೆ ರೀತಿಯಲ್ಲೇ ನೋಡ್ತಾ ಇರ್ತಾರೆ. ಅಂದರೆ ಬಿದ್ದಿರೋ ಕಡ್ಡಿ ಕೂಡ ಹಾವಾಗಿ ಕಚ್ಚುತ್ತೆ, ಹೂವು ಕೂಡ ಹದ್ದಿನಾಗೆ ಕುಕ್ಕುತ್ತೆ ಸಮಯ ಕೆಟ್ಟದಿದ್ದಾಗ. ಅದೇ ಶುಭ ಸಮಯ ಅನ್ನೋದು ಬಂದಾಗ ನೀವೇನು ಮಾಡಿದ್ರು, ಎಂತಹ ಕೃತ್ಯ ಮಾಡಿದರೂ ಕೂಡ ಆರಾಮಾಗಿ ಮುಂದಕ್ಕೆ ಹೋಗ್ತಾ ಇರ್ತೀರ. ಯಾವುದೇ ರೀತಿಯಲ್ಲಿ ನಿಮಗೆ ಕಿಂಚಿತ್ತೂ ಸಮಸ್ಯೆ ಆಗದೆ ನೀವು ಪಾರಾಗ್ತೀರ. ಯೋಚನೆ ಮಾಡಿ, ನಿಮ್ಮ ಸಮಯ ಈಗ ಹೇಗಿದೆ, ಹಿಂದೆ ಹೇಗಿತ್ತು, ಹಿಂದೆ ಯಾವ ರೀತಿಯಲ್ಲಿ ಮೆರೆದಿದ್ದೀರಾ, ಬೆಳೆದಿದ್ದೀರಾ, ಗೆದ್ದಿದ್ದೀರಾ, ಹೇಗೆ ಎಲ್ಲ ರೀತಿಯಲ್ಲಿ ತಾವು ಜೀವನ ಸಾಗಿಸ್ಕೊಂಡು ಬಂದಿದ್ದೀರಾ, ಎಷ್ಟು ಜನ ಏನು ಮರ್ಯಾದೆ ಕೊಡ್ತಾಯಿದ್ರು. ಆದರೆ ಈಗಿನ ಸ್ಥಿತಿ ಏನಾಗಿದೆ, ಯಾವ ಹಂತಕ್ಕೆ ಹೋಗಿದೆ, ಯಾವ ವಿಕೋಪದಲ್ಲಿ ಕುಂತಿದೆ, ಎಲ್ಲವನ್ನು ಕೂಡ ಅರ್ಥೈಸ್ಕೊಳ್ಳೋವಂಥ ಒಂದು ಮನಸ್ಥಿತಿ ಅನ್ನೋದನ್ನ ರೂಢಿಸ್ಕೊಳ್ಬೇಕಾಗ್ತದೆ. ಕೆಟ್ಟ ಸಮಯ, ಒಳ್ಳೆಯ ಸಮಯ. ಒಳ್ಳೆಯ ಸಮಯ ಬಂದಾಗ ಅದೇನು ಬೇಕಾದ್ರೂ ಆಗ್ಬೋದು, ನೀವು ಗೆಲ್ತೀರ. ಹಾಗೆ ಶುಭ ರೀತಿಯಾದಂಥ ವಿಚಾರಗಳು ಕಾಣುತ್ತೆ. ಅದೇ ಸಮಯ ಕೆಟ್ಟದಿದ್ದಾಗ ನಿಮ್ಮನ್ನು ನೀವು ತುಚ್ಛವಾಗಿ ನೋಡ್ತಿರ್ತೀರ. ಹಾಗೆ ಸಮಾಜ ಕೂಡ ನಿಮ್ಮನ್ನು ಬಹಳಷ್ಟು ತುಚ್ಛವಾಗಿ ಕಾಣುತ್ತೆ. ಸತತವಾದಂಥ ಸೋಲುಗಳು, ಸತತವಾದಂಥ ದಾರಿದ್ರ್ಯ ನಿಮಗೆ ಬೆಂಬಿಡದೆ ಭೂತವಾಗಿ ಕಾಡ್ತಾ ಇರ್ತದೆ. ಇಂಥ ಸಮಸ್ಯೆಗಳಿಂದ ಹೇಗೆ ಹೊರಗಡೆ ಬರಬೇಕು, ಇದನ್ನು ನಾವು ಯೋಚನೆ ಮಾಡಿದಾಗ ತಾವು ಈ ತಂತ್ರವನ್ನು ಪ್ರಯೋಗ ಮಾಡಿ ನೋಡಿ. ಬಹಳ ವಿಶೇಷವಾಗಿ ಫಲಕಾರಿಯಾಗಿರ್ತಕ್ಕಂಥ ಫಲಿತಾಂಶವನ್ನು ನೀಡ್ತದೆ ಈ ತಂತ್ರ. ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಇಷ್ಟು: 8 ಎಕ್ಕದ ಗಿಡದ ಎಲೆಯನ್ನು ತೆಗೆದುಕೊಂಡು ಬನ್ನಿ. ಹುಣ್ಣಿಮೆ ಅಥವಾ ಅಮಾವಾಸ್ಯೆಯ ದಿನ 8 ಎಕ್ಕದ ಗಿಡದ ಎಲೆ, 8 ಎಲೆನ ತೊಗೊಂಬನ್ನಿ. ಬಿಳಿ ಎಕ್ಕದ ಗಿಡ ಭಾಳ ಶ್ರೇಷ್ಠ. ಇದರ ನಂತರವಾಗಿ ಈ ಹುಣ್ಣಿಮೆ ಅಥವಾ ಅಮಾವಾಸ್ಯೆಗೆ ತೆಗೆದುಕೊಂಡು ಬಂದು ಇದನ್ನು ಶುದ್ಧ ಜಲದಲ್ಲಿ ತಾವು ಇದನ್ನು ತೊಳೀರಿ. ಒಂದು ಒಳ್ಳೆಯ ನೀರಿನಲ್ಲಿ ಇದನ್ನು ಶುಭ್ರ ಮಾಡಿ, ಹಾಗೆ ಎಲ್ಲ ಎಕ್ಕದ ಗಿಡದ ಏನು ಎಲೆ ತಂದಿರ್ತಿರಲ್ಲ ಆ ಎಲೆಗಳಿಗೆ ಅರಿಶಿನ ಕುಂಕುಮವನ್ನು ಹಚ್ಚುತ್ತಾ ಹೋಗಿ. ಒಂದೊಂದು ಎಲೆಗೂ ಹಚ್ಚಿ ಅರಿಶಿನ ಕುಂಕುಮವನ್ನು ಹಚ್ಚಿ, ಹಾಗೆ 8 ಲವಂಗವನ್ನು ಒಂದು ಎಕ್ಕದ ಗಿಡದ ಎಲೆಗೆ ಚುಚ್ಚಿ. ಲವಂಗ, ಹೂವಿರ್ತಕ್ಕಂಥ ಲವಂಗ, ಅದರಲ್ಲಿ ಎಣ್ಣೆ ಅಂಶ ಇರ್ತಕ್ಕಂಥ ಲವಂಗವನ್ನು ತೆಗೆದುಕೊಂಡು ಒಂದು ಎಲೆಗೆ 8 ಲವಂಗವನ್ನು ಚುಚ್ಚಿ, ಹೀಗೆ 8 ಎಕ್ಕದ ಗಿಡದ ಎಲೆಗಳಿಗೆ ಒಂದೊಂದು ಎಲೆಗೂ 8 ಲವಂಗವನ್ನು ಚುಚ್ಚುತ್ತಾ ಹೋಗಿ ಒಂದು ದಿನ ನಿಮ್ಮ ಬಳಿ ಇಟ್ಕೊಳ್ಳಿ. ಅಂದರೆ ನೀವು ಮಲಗುವಂಥ ಕೋಣೆಯಲ್ಲೋ ಅಥವಾ ನಿಮ್ಮ ಜಾಗದಲ್ಲಿ ಇಟ್ಟು, ಅಥವಾ ನಿಮ್ಮ ಅಂಗಡಿ ಇದ್ದರೆ ಅಲ್ಲಾದರೂ ಇಡಿ, ತೊಂದರೆ ಇಲ್ಲ. ತದನಂತರವಾಗಿ ಇದನ್ನು ತಾವು ಎಲ್ಲ ಎಲೆಗಳನ್ನು ಏನೇನು ಚುಚ್ಚಿದ್ರೆ ಅದೆಲ್ಲವನ್ನು ಒಂದು ಕಡೆ ಜೋಡಿಸಿ ಅರಿಶಿಣದ ಬಟ್ಟೆಯಲ್ಲಿ ಕಟ್ಟಿಬಿಟ್ಟು, ಅಥವಾ ಬಿಳಿ ಬಟ್ಟೆನ ಅರಿಶಿಣ ಮಾಡಿಕೊಂಡು ಅರಿಶಿಣ ಬಟ್ಟೆಯಲ್ಲಿ ಕಟ್ಟಿ ನಿಮಗೆ ನೀವು ನಿವಾಳಿಸ್ಬಿಟ್ಟು ಹರಿಯುವಂತಹ ನೀರಿಗೆ ವಿಸರ್ಜನೆ ಮಾಡಿ. ದಾರಿದ್ರ್ಯದ ಸಮಯ ಕಳೆಯುತ್ತೆ, ಶುಭ ಪರಿವರ್ತನೆ ಆಗುತ್ತೆ. ಕೆಟ್ಟ ಗಳಿಗೆ, ಕೆಟ್ಟ ಸನ್ನಿವೇಶವೆಲ್ಲವೂ ಹೋಗಿ ಶುಭ ಸಾಂಗತ್ಯಗಳು ನಿಮಗೆ ದೊರೆಯುತ್ತೆ. ಹಾಗಾಗಿ ಈ ಸಮಯ ನಿಮ್ಮದಲ್ಲದೆ ಇರ್ಬೋದು, ನಿಮಗೆ ಕೆಟ್ಟದಾಗಿರ್ಬೋದು, ಚಿಂತೆ ಮಾಡಿಬಿಡಿ. ಇದರ ಮುಂದಿನ ಸಮಯ ಖಂಡಿತವಾಗಿಯೂ ಅದೃಷ್ಟವಾಗಿ ಬರುತ್ತೆ. ಗೆದ್ದೇ ಗೆಲ್ತೀರ, ಗೆಲ್ಲೇಬೇಕು. ಹಾಗಾಗಿ ಅದರ ಜೊತೆಗೆ ಸರಳ ತಂತ್ರವನ್ನು ಹೇಳಿದ್ದೀನಿ.
ಮಾಡಿ, ಖಂಡಿತ ಶುಭ ಆಗುತ್ತೆ. ನಾನು ನಿಮ್ಮ ಗಿರಿಧರ್ ಭಟ್, ನಮ್ಮ ಕಚೇರಿ ಅಥವಾ ಮನೆ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲ್ ಬೆಂಗಳೂರಲ್ಲಿದೆ. ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಮಾಡಿ, ಬರೋರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ. ಎಲ್ರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ನಮಸ್ಕಾರ.